ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಗೋ, ಗೀತನ್ಗೆ ಒಳಗಡೆ ಕೆಲಸ ಮಾಡಕ್ಕೆ ಹೇಳಿದ್ದೀನಿ, ನೀನು ಹೋಗಿ ರಂಗೋಲಿ ಹಾಕ್ಬಿಡು. ರಂಗೋಲಿನಾ? ಏನಮ್ಮ ನೀನು ಏನು ಹೇಳಿದ್ರು ರಾಗ ತೆಗಿತೀಯಲ್ಲ? ಅಲ್ಲ, ಇನ್ನು ಪೂಜೆ ಮುಗಿಸಿಲ್ಲಮ್ಮ. ಪೂಜೆ ಮುಗಿಯೋವರೆಗೂ ಕೆಲಸಗಳಿರುತ್ತೆ, ನೀನು ಮಾಡಬೇಕಾಗತ್ತೆ. ಅದಕ್ಕೆ ಯಾಕೆ ಆ ಹುಡುಗಿ ಮೇಲೆ ಹಿಂಗೆ ರೇಗ್ತಿದ್ದೀರಾ? ನಾನು ರೇಗ್ತಾ ಇಲ್ಲ ಕಣೆ, ರಂಗೋಲಿ ಹಾಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಡು, ಹೇಗೆ ಸುಮ್ಮನೆ ನಿಂತಿದ್ದಾಳ? ರಂಗೋಲಿ ತಾನೆ, ದೀಪ ಹಾಕ್ತಾಳೆ ಬಿಡಿ, ಅವಳಿಗಿದೆಲ್ಲ ತುಂಬಾ ಇಷ್ಟ ಅಲ್ವಾ? ಹಾ, ಕೊಡಿ. ನಾನು ನಿನ್ನ ಮನೆಗೆ ಬಂದಾಗಿಂದ ಹೇಳಿದ್ದೀನಿ, ನೀನು ಯಾವ ಕೆಲಸನೂ ಮಾಡಬಾರ್ದು, ಕೊಡಿ ಅಂತ. ನೀನು ಹೋಗಮ್ಮ. ನೋಡು ಹೇಗೆ ನೋಡ್ತಾ ನಿಂತಿದ್ದಾಳೆ, ಹೋಗಮ್ಮ ನೀನು. ಯಾರು ಗಡಿಬಿಡಿ ಮಾಡ್ಕೋಬೇಡಿ, ಇವತ್ತು ನಮ್ಮನೆಯಲ್ಲಿ ಪೂಜೆ ನಡೀತಾ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಪೂಜೆಗೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಾಗಿದೆ, ಈಗ ನಡೆಯಲ್ಲ ಅಂದ್ರೆ ಏನಾಯ್ತು ರೀ? ಜೋಯಿಸ್ ಮನೆಗೆ ಹೋಗಿ ಬರ್ತಾ ಇದ್ದೀವಿ. ಇವತ್ತು ಮುಹೂರ್ತ ಚೆನ್ನಾಗಿಲ್ವಂತೆ, ಅದಕ್ಕೆ ನಾಳೆ ಮಾಡಿ ಅಂತಂದ್ರು. ಮದುವೆನೂ ಯಾವುದೋ ಮುಹೂರ್ತದಲ್ಲಿ ಮಾಡ್ಬಿಟ್ಟಿದ್ದೀರಾ, ಪೂಜೆನಾದ್ರೂ ಒಳ್ಳೆ ಮುಹೂರ್ತದಲ್ಲಿ ಮಾಡಿ. ಇನ್ನೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮೊದಲು ನಮ್ಮ ಹತ್ರ ಬಂದು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಮತ್ತೇನ್ರಿ ಮಾಡೋದೀಗ? ಇನ್ನೇನೆ, ಇವತ್ತು ಬದಲು ನಾಳೆ ಮಾಡಿದ್ರಾಯ್ತು. ಒಳ್ಳೇದಾಯ್ತು ಬಿಡಮ್ಮ, ಅದೇ ನೆಪದಲ್ಲಿ ಇನ್ನೊಂದ್ ದಿನ ನನ್ನ ಹಸ್ಬೆಂಡ್ ಜೊತೆ ಇಲ್ಲೇ ಇರ್ಬೋದು. ಹೌದಮ್ಮ, ಆರಾಮವಾಗಿ ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರು. ಆಮೇಲೆ ಅಳಿಯಂದ್ರಿಗೂ ಈ ವಿಷಯ ಹೋಗಿ ಹೇಳು, ಅವರು ಪೂಜೆಗೆ ರೆಡಿ ಆಗ್ಬಿಡ್ತಿರ್ತಾಳೆ. ಸರಿ ಪೊಲೀಸಪ್ಪ, ಈಗ್ಲೇ ಹೇಳ್ತೀನಿ. ನಮ್ ದೀಪುಗೆ ನಮ್ ಜೊತೆ ಇರೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ಅಪರೂಪಕ್ಕೂ ಸರಿ ಬರ್ತಾಳೆ. ಏನಕ್ಕೆ ಮೊನ್ನೆ ಅಷ್ಟೇ ಬಂದು ಹೋಗಿದ್ದಾಳೆ. ಸುಮ್ಮನೆ ನಿಂತ್ಕೊಳೆ, ಏನು ಮಾತಾಡಿದ್ರು ಅದ್ರ ಕೊಂಕ್ ಹುಡುಕ್ತಾಳೆ. ಇದು ನನ್ನ ಮಗಳ ಮನೆ, ಅವಳು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಎಷ್ಟು ದಿನ ಬೇಕಾದ್ರೂ ಇಲ್ಲಿ ಇರ್ಬೋದು. ಅವಳಿಗೆ ಆ ಹಕ್ಕಿದೆ. ಆಯ್ತಾಯ್ತು, ಎಷ್ಟೇ ಆದ್ರೂ ಅವಳು ನಿನ್ ಮುದ್ದಿನ ಮಗಳಲ್ವಾ? ಹೌದು, ಅದಂತೂ ನಿಜ. ಒಂದ್ಸಲ ಕುಡಿಯೋಕೊಂದ್ ಸ್ವಲ್ಪ ಮಜ್ಜಿಗೆ ಮಾಡ್ಕೊಡೆ, ಯಾಕೋ ದೇಹಕ್ಕೆ ಸ್ವಲ್ಪ ಉಷ್ಣ ಆದಂಗಿದೆ. ಆಯ್ತು ರೀ, ಮಾಡ್ತೀನಿ. ಬನ್ನಿ ಅದಕ್ಕೆ ಹೋಗೋಣ. ನೀನ್ ಯಾಕೆ? ನಾನು ಮಾಡ್ತೀನಿ ಬಿಡು. ನಾನ್ ಮಾಡಕ್ಕಲ್ಲ ಅದಕ್ಕೆ, ನೀವು ಮಾಡಿದ್ದನ್ ಕುಡಿಯಕ್ಕೆ. ಬನ್ನಿ. ಸರಿಗಿದೆಯಾ ನೀನು? ಒಂದ್ಸಲ ಮಜ್ಜಿಗೆ ರೆಡಿ ಮಾಡು, 1 ನಿಮಿಷದಲ್ಲಿ ಬಂದ್ಬಿಟ್ಟೆ. ಒಂದ್ಸಲ ಏನ್ರಿ? ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಏನಾದ್ರು ಬೇಕಿತ್ತಾ? ಇಲ್ಲ ಇಲ್ಲ, ನನ್ಗೇನು ಬೇಡ. ಮತ್ತೆ ಏನಾದ್ರೂ ಮಾತಾಡ್ಬೇಕಾಗಿತ್ತಾ?
ಏನು ಅದು ನಿನ್ಗೇನೋ ಕೊಡ್ಬೇಕಾಗಿತ್ತು. ಚೀಟಿ ದುಡ್ಡು ತಾನೆ, ಕೊಡಿ. ಚೀಟಿ ದುಡ್ಡಲ್ಲ ಕಣೆ, ಮತ್ತೆ ನೀನೇನು ಅನ್ಕೋಬಾರ್ದು. ಇದು ಒಳ್ಳೆ ಕಥೆ ಆಯ್ತಲ್ಲ, ನಾನು ಯಾಕೆ ಅನ್ಕೊಳ್ಳಿ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ಒಳಗಡೆ ಕೆಲಸ ಇದೆ, ಅದೇನು ಕೊಡಬೇಕು ಕೊಡಿ. ನಿನಗೋಸ್ಕರ ಅಂತ ತಂದೆ, ಯಾರಿಗೂ ಹೇಳ್ಬೇಡ. ಯಾಕೆ? ಯಾರಿಗಾದ್ರೂ ಗೊತ್ತಾದ್ರೆ ಈ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಆಡ್ಕೋತಾರೆ. ಮದ್ವೆ ಆಗಿ ಹೊಸದ್ರಲ್ಲಿ ನೀವು ತಂದ್ಕೊಡ್ತಾ ಇದ್ರಿ. ಆಗ ನಾನು ಕೆಲ್ಸಕ್ಕೆ ಸೇರಿದ ಹೊಸ ದಿನಗಳು, ಒತ್ತಡ ಕಮ್ಮಿ ಇರ್ತಿತ್ತು, ಮಕ್ಕಳು ಚಿಕ್ಕವು, ಪ್ರೀತಿ ಪ್ರೇಮ ಮನೆ ತುಂಬ ಇತ್ತು. ಈಗ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಮಕ್ಕಳೆಲ್ಲ ಬೆಳೆದಿದ್ದಾರೆ. ಅವಳನ್ನ ಬೆಳೆಸೋದ್ರಲ್ಲೇ ನಿನ್ನ ಜೀವನ ಎಲ್ಲ ಕಳೆದ್ಬಿಟ್ಟೆ. ಈ ನಡುವೆ ನಮ್ಮಿಬ್ಬರ ಮಧ್ಯೆ ಇದ್ದಂಥ ಒಡನಾಟ ಕೂಡ ಕಡಿಮೆ ಆಯಿತು. ಇವತ್ತು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೆ, ಮಲ್ಲಿಗೆ ಹೂ ಕಾಣಿಸ್ತು. ನಾವು ಎಷ್ಟು ದೊಡ್ಡವರಾದ್ರೇನು ಸಣ್ಣ ಪುಟ್ಟ ಪ್ರೀತಿ ವಿಶ್ವಾಸ ಎಲ್ಲ ಬೇಕಲ್ವಾ? ಅದಕ್ಕೆ ಈ ಹೂ ತಂದೆ. ಪ್ರೀತಿಗೆ ವಯಸ್ಸಿನ ಭೇದ ಭಾವ ಇಲ್ಲ ಅಂತಾರೆ, ಅದು ಇವತ್ತು ನಿಜ ಆಗೋಯ್ತು ರೀ. ಹಾಗೆ ನನ್ನ ಮೇಲೆ ನಿಮ್ಗೆ ಇನ್ನೂ ಇಷ್ಟೊಂದು ಪ್ರೀತಿ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ನಾನೇ ಮುಡಿಸ್ಲಾ? ನೀವಾ? ಮಲ್ಲಿಗೆ ಹೂ ಮುಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಇಷ್ಟು ವರ್ಷ ಈ ಕೈ ಮನೆಗೋಸ್ಕರ ದುಡಿದಿದೆ. ಒಂದು ದಿನಾನು ನನ್ನ ಕೈಲಾಗಲ್ಲ ಅಂತ ನೀನು ಹೇಳಲೇ ಇಲ್ಲ. ಸುಸ್ತು ಅಂತ ಮಲಗಲಿಲ್ಲ. ನೀನು ಇಷ್ಟು ಲವಲವಿಕೆಯಿಂದ ಇರೋದಕ್ಕೇನೆ ನಾನು ಇಷ್ಟು ಗಟ್ಟಿಯಾಗಿರೋದು. ಮನೆಯಲ್ಲಿ ಏನೇ ನಡೆದ್ರು ನೀವು ತಾಳ್ಮೆ ಕಳ್ಕೊಳ್ದೇ ಇದ್ರೆ ಸಾಕು. ಉಳಿದಿದ್ದನ್ನ ನಾನು ನಿಭಾಯಿಸ್ತೇನ್ರಿ. ನೀನಿದೀಯಾ, ಎಲ್ಲ ನಿಭಾಯಿಸ್ತೀಯ ಅನ್ನೋ ಧೈರ್ಯನೇ ನನಗೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋದು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ಇನ್ನೂ ಒಂದೇನೋ ತಂದಿದ್ದೀನಿ. ಬಳೆ ಬೇರೆ ತಂದಿದ್ದೀರಾ? ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಇವತ್ತು ನಿಮ್ಗೆ. ಪ್ರೀತಿಗೆಲ್ಲ ಕಾರಣ ಬೇಕೇನೆ. ನಾನೇ ಹಾಕೊಳ್ತೀನಿ.